ಹಾಯ್ ಎಲ್ಲರಿಗೂ ನಿಮ್ಮಿ ಫುಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಎಲ್ಲರಿಗೂ ಇಷ್ಟವಾಗಿರುವಂಥ ಒಂದು ಅಕ್ಕಿ ರೊಟ್ಟಿ ರೆಸಿಪಿ. ಬನ್ನಿ ಏನೆಲ್ಲ ಬೇಕು ಇದಕ್ಕೆ ಅಂತ ನೋಡೋಣ. ಎಣ್ಣೆ, ಜೀರಿಗೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನಕಾಯಿ, ಗೋಧಿ ಹಿಟ್ಟು ಸ್ವಲ್ಪ ಬೈಂಡಿಂಗಿಗೆ, ಹಾಗೆ ಅಕ್ಕಿ ಹಿಟ್ಟು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಗೋಧಿ ಹಿಟ್ಟು, ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕಿ ಇಲ್ಲಿ ನಾನು ಕಲಿಸ್ಕೊಳ್ತಿದ್ದೀನಿ ಹಿಟ್ಟನ್ನು. ಇಲ್ಲಿ ನಾನು ಉಗುರು ಬೆಚ್ಚಗಿರುವ ನೀರನ್ನ ತೊಗೊಂಡಿದ್ದೀನಿ. ತುಂಬ ಬಿಸಿಯಾಗೂ ಬೇಡ, ತುಂಬ ತಣ್ಣೀರಾಗೂ ಬೇಡ, ಉಗುರು ಬೆಚ್ಚಗಿದ್ರೆ ಸಾಕು ನೀರು. ಅದನ್ನು ಹಾಕ್ಕೊಂಡು ಸ್ವಲ್ಪ ಪೇಸ್ಟಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಈಗ ಹಿಟ್ಟು ರೆಡಿಯಾಗಿದೆ. ಬನ್ನಿ ಇಲ್ಲಿ ನಾನೊಂದು ತವ ಇಟ್ಟಿದ್ದೀನಿ. ತವ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಿಟ್ಟು ತಗೊಂಡು ತವ ಮೇಲೆ ಹಾಗೆ ಹಂಚಿನ ಮೇಲೆ ನಾನು ಹಾಗೆ ತಟ್ತಾ ಇದ್ದೀನಿ. ಇಲ್ಲಿ ನಾನು ಡೈರೆಕ್ಟಾಗಿ ಹಾಗೆ ಹಂಚಿನ ಮೇಲೆ ತಟ್ತಿದ್ದೀನಿ. ನೀವು ಬೇಕಂದರೆ ಒಂದು ಪ್ಲಾಸ್ಟಿಕ್ ಪೇಪರ್ ಅಥವಾ ಒಂದು ಶೀಟ್ ಮೇಲೆ ತಟ್ಬಿಟ್ಟು ಸಹ ಹಾಕ್ಬೋದು. ಚೆನ್ನಾಗಿ ಎರಡು ಕಡೆ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ನೀವು ರೊಟ್ಟಿನ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಎರಡು ಕಡೆನೂ ಬೆಂದಿದೆ. ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಿದ್ದೀನಿ. ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ ಬೇಗ ಸುಲಭವಾಗಿ ಅಕ್ಕಿ ರೊಟ್ಟಿನ ತಯಾರಿ ಮಾಡ್ಕೊಬೋದು. ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಎರಡೂ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇಲ್ಲಿ ನಾನು ಟೊಮೆಟೊ ಚಟ್ನಿ ಮಾಡಿಟ್ಟಿದ್ದೀನಿ. ನೀವು ಈ ಸುಲಭವಾದ ರುಚಿಯಾಗಿರುವ ಅಕ್ಕಿ ರೊಟ್ಟಿನ ಒಂದ್ಸಲ ಸಬ್ಬಕ್ಕಿ ಸೊಪ್ಪು ಹಾಕಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.